ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಈ ಡಿಜಿಟಲ್ ಯುಗದಲ್ಲಿ ಜನರು ತಮ್ಮ ಫ್ಯಾಷನ್ಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಆದರೆ ನನಗೆ ಭಯದ ಒಂದು ವಿಷಯ ಏನಂದರೆ, ಆರೋಗ್ಯದ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಯಾರು. ಈ ಫ್ಯಾಷನ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೋ ಅದೇ ಥರ ಆರೋಗ್ಯಕ್ಕೂ ಕೂಡ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ನಾವು ಕರ್ನಾಟಕದಲ್ಲಿ ಜೋಳದ ರೊಟ್ಟಿಯನ್ನೇ ತಿಂತೀವಿ. ಇದು ಕರ್ನಾಟಕದ ಸ್ಪೆಷಲ್ ತಿಂಡಿ. ಎಲ್ಲರೂ ಜೋಳದ ರೊಟ್ಟಿಯನ್ನೇ ತಿಂತಾರೆ. ಜೋಳದ ರೊಟ್ಟಿಯನ್ನು ಈ ಥರ ಮಾಡ್ಕೋಬೇಕು. ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಜೋಳದ ರೊಟ್ಟಿನೇ ತಿಂತೀವಿ. ಇದ್ರ ಜೊತೆಗೆ ಚಟ್ನಿ ಪಲ್ಯ ಆ ಥರ ತಿಂತೀವಿ. ಇದಕ್ಕೆ ಎಣ್ಣೆ ಇರಲ್ಲ. ಇದು ಓನ್ಲಿ ಹಿಟ್ಟಿನಿಂದ ನೀರಿನಿಂದ ತಯಾರಾಗ್ತಕ್ಕಂಥ ಫುಡ್ ಆಗಿದೆ. ಇದರಿಂದ ಜಂಕ್ ಫುಡ್ ಥರ ಆರೋಗ್ಯದ ಮೇಲೆ ಯಾವುದೇ ಸಮಸ್ಯೆ ಆಗುವುದಿಲ್ಲ. ಈ ನಮ್ಮ ಎಣ್ಣೆಯಿಂದ ತಯಾರಾದ ತಿಂಡಿಗಳು ತಿನ್ನೋದ್ರಿಂದ ಹೊಟ್ಟೆಯಲ್ಲಿರುವ ಕಲ್ಲುಗಳಿಗೆ ತುಂಬ ಸಂಕಟ ಆಗುತ್ತೆ. ನಾಲಿಗೆಗೆ ಮಾತ್ರ ರುಚಿ ನೋಡ್ತೀವಿ, ಆದರೆ ನಮ್ಮ ಹೊಟ್ಟೆಯಲ್ಲಿ ಕಳ್ಳಲ್ಲಿ ಆಗುವ ಸಮಸ್ಯೆ ನಮಗೆ ಕಾಣಿಸೋದಿಲ್ಲ. ಈ ಎಣ್ಣೆ ಪದಾರ್ಥವು ಯೂಸ್ ಮಾಡಿದ ಒಂದು ಬಟ್ಟೆ ನೋಡಿದಾಗ ಎಷ್ಟೊಂದು ಜಿಡ್ಡಾಗಿರುತ್ತೆ ನೋಡಿದಿರಲ್ವಾ. ಎಷ್ಟೇ ನಾವು ಲಿಕ್ವಿಡ್ ಹಾಕಿ ತೊಳೆದ್ರೂ ಅದು ಕ್ಲೀನ್ ಆಗೋದಿಲ್ಲ. ಅದೇ ಥರ ಆ ಎಣ್ಣೆ ನಮ್ಮ ಹೊಟ್ಟೆಯಲ್ಲಿ ಸೇರಿದ್ದಾಗ ಯಾವ ಥರ ಇರುತ್ತೆ ಅಂತ ವಿಚಾರ ಮಾಡಿ ಫ್ರೆಂಡ್ಸ್. ಈ ಥರ ನಾವು ಜೋಳದ ರೊಟ್ಟಿ ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಮ್ಮ ಕರ್ನಾಟಕದ ಜನರು ಜಾಸ್ತಿ ಮಟ್ಟಿಗೆ ಗಟ್ಟಿಯಾಗಿರ್ತಾರೆ ಅಂತ ನನ್ನ ಅನಿಸಿಕೆ. ಅದಕ್ಕೆ ನೀವೆಲ್ಲರೂ ಕೂಡ ಈ ಥರ ಜೋಳದ ರೊಟ್ಟಿಯನ್ನು ತಿನ್ನೋದಕ್ಕೆ ರೂಢಿ ಮಾಡಿಕೊಳ್ಳಿ. ಜಂಕ್ ಫುಡ್ ಕಡಿಮೆ ತಿನ್ನಿ, ಆರೋಗ್ಯವಾಗಿರಿ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ಜೋಳದ ರೊಟ್ಟಿಯನ್ನು ಈ ಥರ ಮಾಡಿ ಇದ್ರ ಜೊತೆಗೆ ಶೇಂಗಾ ಹಿಂಡಿ ಮತ್ತು ಉಳ್ಳಾಗಡ್ಡಿ ಚಟ್ನಿ ಮಾಡ್ಕೊಂಡು ತಿಂದಿದ್ರೆ ಇನ್ನೂ ಚೆನ್ನಾಗಿ ರುಚಿಯಾಗಿರುತ್ತೆ. ಅದಕ್ಕೆ ನಾನು ಈ ಜೋಳದ ರೊಟ್ಟಿ ವಿಡಿಯೋ ಮಾಡಿದ ನಂತರ ಒಂದು ಶೇಂಗಾದ ಹಿಂಡಿ, ಶೇಂಗಾದ ಚಟ್ನಿ ಮತ್ತು ಉಳ್ಳಾಗಡ್ಡಿ ಹಾಕಿ ಅದರಲ್ಲಿ ಹುಂಚಿಕಾಯಿ ರಸ ಹಾಕಿ ಮಾಡುವ ಚಟ್ನಿ ತೋರಿಸ್ತೀನಿ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.